ತೊಟ್ಟಿದ್ರು, ನನ್ನ ಕೆಲಸದಿಂದ ತೆಗಿಸ್ತೀನಿ ಅಂತ. ಹಾಗೆ ಮಾಡ್ಬಿಟ್ರು. ನಾನಲ್ಲ. ಕುಂಬಳಕಾಯಿ ಹೆಗಲು ಎರಡೂ ನೀನೇ ಹೇಳ್ತಿಯಲ್ಲೋ. ನನ್ನ ಮೇಲೆ ಹೇಳಿದ್ರೆ? ನಾನು ಹೇಳಿದ್ನಾ? ಮೊದಲೇ ನೀನೊಬ್ಬ ಕ್ರಿಮಿನಲ್. ಕೊಲೆ ಪ್ಲಾನ್ ಮಾಡೋ ಥರ ನೀಟಾಗಿ ಪ್ಲಾನ್ ಮಾಡಿದ್ಯಾ. ನೀನು ಇಷ್ಟೊಂದು ಬುದ್ಧಿವಂತ ಅಂತ ಗೊತ್ತಿರಲಿಲ್ಲ. ಈಗ ನಾನು ಏನು ಮಾಡಿದೆ ಅಂತ ನನ್ನ ಬಾಯಿಂದನೇ ಕೇಳಬೇಕು ಅಂತನ. ಎಷ್ಟೋ ದ್ವೇಷ ನಿನಗೆ. ಪ್ರತಿ ಸಲ ನಾನು ನಿನ್ನ ಕಾಪಾಡಿದೆ, ಆದ್ರೆ ನೀನು ನನ್ನ ನಂಬಲಿಲ್ಲ. ಪಣ ತೊಟ್ಟೆ, ಸಾಧಿಸ್ಬಿಟ್ಟೆ. ಸಭಾಷ್. ರಂಜಿತ್, ಏನಾಯ್ತು ಅಂತ ನೀವಾದ್ರೂ ಸ್ಪಷ್ಟವಾಗಿ ಹೇಳಿ. ಲಂಚದ ಹಗರಣದಲ್ಲಿ ಆರ್ಯನ್ ಯಾರೋ ಟ್ರ್ಯಾಪ್ ಮಾಡಿದ್ದಾರೆ. ಯಾರು ಅಂತ ಯಾಕೆ ಹೇಳ್ತೀರಾ ರಂಜಿತ್? ಈ ಮಹಾನ್ ಭಾವ ನಿಂತಿದ್ದಾನಲ್ಲ, ಇವನೇ ಮಾಡಿಸಿದ್ದು ಅಂತ ಹೇಳಿ. ಏನಪ್ಪ ಸಾಕ್ಷಿ ಇದೆ ನಾನು ಮಾಡಿದೆ ಅಂತ? ಹೇಳಿದ್ನಲ್ಲಪ್ಪ, ತುಂಬಾ ಬುದ್ಧಿವಂತ ನೀನು, ಎಲ್ಲೂ ಸುಳ್ಳು ಬಿಟ್ಟಿಲ್ಲ. ದ ಪರ್ಫೆಕ್ಟ್ ಕ್ರೈಮ್ ಅನ್ನೋ ಥರ. ಯಾರೋ ಆಟೋ ಡ್ರೈವರ್ ಬರ್ತಾನೆ, ಸರ್ 10,000 ಯಾರೋ ನನ್ನ ಆಟೋಲ್ ಬಿಟ್ಟು ಹೋಗಿದ್ದಾರೆ, ತಲುಪಿಸ್ಬಿಡಿ ಅಂತ ಹೇಳ್ತಾನೆ. ನನಗೇನು ಗೊತ್ತಿತ್ತು ಅದ್ರ ಹಿಂದೆ ಇರೋ ಕುತಂತ್ರ? ನಿನ್ ಫ್ರೆಂಡು. ನನ್ನ ಫ್ರೆಂಡ್ಸ್ ಅಲ್ಲ ಕಣೋ. ಸಾರಿ, ನಿನ್ ಫ್ರೆಂಡ್ ಅಲ್ಲ, ನೀನ್ ಸುಪಾರಿ ಕೊಟ್ಟು ಕಳ್ಸಿದ್ಯಲ್ಲ ಅವನು ತುಂಬಾ ಪ್ರಾಮಾಣಿಕ. 10,000ನೇ ತಂದ. ಸರ್ ತಲುಪ್ಸೋದಕ್ಕೆ ಅಡ್ರೆಸ್ ಗೊತ್ತಾಗ್ತಿಲ್ಲ, ನೀವು ತಲುಪಿಸ್ಬಿಡಿ ಅಂತ ಹೇಳ್ತಾನೆ. ಸರಿ, ನನಗೂ ಅಡ್ರೆಸ್ ಗೊತ್ತಿಲ್ಲ, ಆ ಎನ್ವೆಲೋಪ್ ಒಳಗೆ ಅಡ್ರೆಸ್ ಇದೆಯೇನೋ ಅಂತ ನಾನು ತೆಗಿತೀನಿ, ದುಡ್ಡು ಎಷ್ಟಿದೆ ಅಂತ ಎಣಿಸ್ತೀನಿ ಅನೌನ್ಸ್ಮೆಂಟ್ ಮಾಡೋಕ್ಕೆ. ಕರೆಕ್ಟಾಗಿ ಆಂಟಿ ಕರಪ್ಷನ್ ಸ್ಕ್ವಾಡ್ ಅದೇ ಟೈಮಿಗೆ ಬರ್ತಾರೆ. ವಾಟ್ ಎ ಟೈಮಿಂಗ್ನೋ. ಪೌಡ್ರ್ ಕೋಟ್ ಮಾಡಿ ನೋಡ್ತಾರ ನೋಟ್ನ. ನಾನು ತಾನೇ ಎಣಿಸ್ತಿದ್ದು. ಆಬ್ವಿಯಸ್ಲಿ ನಾನು ಸಿಕ್ಕಾಕೊಂಡೆ. ಕೆಲಸ ಹೋಯ್ತು, ನೀನೆಲ್ಲೂ ಸಿಕ್ಕಾಕೊಂಡಿಲ್ಲ. ನೈಸ್ ಜಾಬ್. ನೋಡಿ ಅತ್ತೆ, ಭಾವ ಹೇಗ್ ಮಾಡಿದ್ದಾರೆ ಅಂತ. ಇದೆಲ್ಲ ನನಗೇನು ಗೊತ್ತಿಲ್ಲ, ಪ್ಲೀಸ್ ನನ್ನ ನಂಬಿ. ಹೇ, ನಂಬ್ತೀನಿ. ನೀನ್ ಚಾಲೆಂಜ್ ಮಾಡಿದಾಗ್ಲೇ ನಂಬಿದ್ವಿ, ಈಗ ಸಾಧಿಸೇ ಬಿಟ್ಟಿಯಲ್ಲ, ನಂಬ್ತೀವಿ ಕಣೋ. ನಾನ್ ಚಾಲೆಂಜ್ ಮಾಡಿದೆ ನಿಜ, ಏನೋ ಸಿಟ್ಟಿನ ಬರ್ದಲ್ಲ ಹಾಗೆ ಹೇಳದ್ನಪ್ಪ. ಹಾಗಂತ ಈ ರೀತಿ ಸಿಗಾಕ್ಸಿ ಕೆಲ್ಸ ಹೋಗೋ ತರ ಯೋಚನೆ ನಾನು ಮಾಡಿಲ್ಲ ಕಣೋ ಆರ್ಯ. ಇದನ್ನು ನಂಬ್ತೀವಿ, ಯಾಕಂದ್ರೆ ಇಡೀ ಆಪರೇಷನ್ ಅಲ್ಲಿ ನಿನ್ನ ಹೆಸರು ಎಲ್ಲೂ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ಯಾ. ಯಾರೋ ಮಾಡಿದ್ದಕ್ಕೆ ನನ್ನ ಹೆಸರು ಎತ್ತಬೇಡ. ಯಾರೋ ಮಾಡ್ತಾರೆ, ಯಾಕೋ ಮಾಡ್ತಾರೆ. ನನ್ನ ಸಿಗಾಕ್ಸಕ್ ನೋಡಿದ್ಯಲ್ಲ ಡ್ರಗ್ಸ್ ಕೇಸಲ್ಲಿ, ಹಾಗೆ ನಿನ್ನ ಸಿಗಾಕ್ಸಕ್ಕೆ ಇನ್ಯಾವನ ಪ್ಲಾನ್ ಮಾಡಿರ್ತಾನೆ. ನಂತರ ಸೈಲೆಂಟ್ ಆಗಿ ಮಾಡಿದ್ನೆಲ್ಲ ಸಹಿಸ್ಕೊಂಡಿರಲ್ಲ. ಯಾವನೊಬ್ಬ ತಿರುಗಿ ಬಿದ್ದಿದ್ದಾನೆ, ಅನ್ಭವಿಸ್ತಿದ್ಯಾ. ನಾನು ಯಾಕೋ ಅನ್ಭವಿಸ್ಲಿ? ಅನ್ಯಾಯ ಮಾಡಿರೋ ನಿನಗೆ ಎಷ್ಟಿರ್ಬೇಕಾದ್ರೆ ನ್ಯಾಯವಾಗಿರೋ ನನಗೆ ಎಷ್ಟಿರ್ಬೇಡ. ಸುಳ್ಳು ಕೇಸಲ್ಲಿ ನನ್ನ ಸಿಕ್ಕಾಕಿಸ್ತಿದ್ಯಾ, ಅದನ್ನ ಪ್ರೂವ್ ಮಾಡೇ ಮಾಡ್ತೀನಿ. ಕೋರ್ಟಲ್ಲಿ ಸತ್ಯ ಹೊರಗೆ ಬಂದೇ ಬರುತ್ತೆ, ಯಾಕಂದ್ರೆ ಸತ್ಯ ನನ್ನ ಕಡೆ ಇದೆ. ಸತ್ಯ ನನ್ನ ಕಡೆ ಇದ್ದಿದ್ದಕ್ಕೆ ನಿನ್ನನ್ನ ಏನು ಮಾಡ್ಕೊಳಕ್ಕಾಗ್ಲಿಲ್ಲ. ಒಂದು ದಿನನೂ ಸ್ಟೇಷನ್ ನಿನ್ನನ್ನು ಹಿಡಿಯೋದಕ್ಕಾಗ್ಲಿಲ್ಲ. ನಿನ್ ಕಡೆ ಸತ್ಯ ಇದ್ದಿದ್ರೆ ಇವತ್ತು ನಿನಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬಾರಿ ಹೇಳ್ತಿದ್ದೆ ಲಂಚ ತಗೊಳಲ್ಲ ಅಂತ, ಈಗ ಪ್ರೂವ್ ಮಾಡೋ ನೋಡೋಣ. ಅದಿ ಸ್ವಲ್ಪ ಸುಮ್ನಿರೋ, ಸಮಾಧಾನವಾಗಿರು. ನೀ ಸುಮ್ಮನೆ ನಿಮಿಷ. ಈ ಮಾತು ನೀನ್ ಆಡ್ತಿದ್ಯಾ ಅಂದ್ರೆ ಇದ್ರ ಹಿಂದೆ ನೀನೇ ಇದ್ಯಾ ಅಂತ ಗೊತ್ತಾಗುತ್ತೆ. ಪೊಲೀಸ್ ಕಾಣ ನಾನು. ಆರ್ಯ, ಅದೇ ಆರ್ಯ ಹೇಳಿದಾಗೆ ನೀ ಹೀಗೆಲ್ಲ ಮಾಡಿದ್ಯಾ? ಇಲ್ಲ, ನಾನ್ ಮಾಡಿಲ್ಲ. ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆ ನೀವುಗಳೆಲ್ಲ ನನ್ನ ನಂಬ್ತಿಲ್ಲ? ಅದೇ ನನ್ನ ಮೇಲೆ ಆಣೆ ಮಾಡಿ ಹೇಳು, ನೀನು ಈ ಕೆಲಸ ಮಾಡಿಲ್ಲ ಅಂತ.
ಅಮ್ಮ ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಮ್ಮ? ಇದು ಎಲ್ಲರೂ ನಂಬಿಕೆ ಪ್ರಶ್ನೆ. ದಯವಿಟ್ಟು ಹೇಳು. ನನಗೂ ಆರ್ಯನ್ ನಡೆದಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಖಂಡಿತ ಇದನ್ನೆಲ್ಲ ನಾನು ಮಾಡಿಸಿಲ್ಲ. ಯಾರು ಮಾಡಿಸಿದ್ರು, ಯಾಕೆ ಮಾಡಿಸಿದ್ರು ಅಂತಲೂ ಗೊತ್ತಿಲ್ಲ. ನಿನ್ನ ಮೇಲೆ ಆಣೆ. ನಿರುಷಯನ್ನ ಕರ್ಕೊಂಡು ಹೋಗು. ನೋಡು ಆರ್ಯ, ನೀನು ನಾನು ಹೆತ್ತ ಮಗನೇ, ಅವನು ನಾನು ಹೆತ್ತ ಮಗನೇ. ಹಿಂಸೆ ಆಗುತ್ತೆ. ಡ್ಯಾಡಿ ಮರ್ಯಾದೆನ ಮಣ್ಪಾಲ್ ಮಾಡಿಬಿಟ್ಟೆ. ನಾ ಹೇಗೆ ಫೇಸ್ ಮಾಡಲಿ? ಆರ್ಯ, ನಾನು ನಿನ್ನ ತಾಯಿಯಾಗಿ ನೀನು ಒತ್ತಾಸೆಯಾಗಿ ಇರಬೇಕು. ಇರ್ತೀನಿ ಕಣೋ, ನಾವೆಲ್ಲರೂ ನಿನ್ನ ಜೊತೆಗಿದ್ದೀವಿ. ನಮ್ಗಳಿಗೆ ನೋವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನಗೆ ಅವಮಾನ ಆಗಿದೆ, ನಿನ್ನ ಮೇಲೆ ಸುಳ್ಳು ಆಪಾದನೆ ಬಂದಿದೆ ಅಂತ ತುಂಬ ಸಂಕಟ ಆಗ್ತಿದೆ. ಸೂರ್ಯ ಅವರನ್ನ ಹೇಗೆ ಫೇಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆಯಾ? ನೋಡ, ಮೊದಲು ನಿನ್ನಲ್ಲಿ ಆತ್ಮವಿಶ್ವಾಸ ಇರಬೇಕು. ನೀನು ಗೆಲ್ತೀಯ ಅಂತ. ನಾವೆಲ್ಲರೂ ನಿನ್ನ ಜೊತೆಗಿದ್ದೀವಿ ಕಣೋ. ಆ ನಂಬಿಕೆ, ವಿಶ್ವಾಸ ನಮ್ಮೆಲ್ಲರೂ ಇರುತ್ತೆ. ನೋಡು ಆರ್ಯ, ನಾನು ನಿನ್ನ ತಾಯಿಯನ್ನೋ ಅಭಿಮಾನ ಇರಲಿ ಬಿಡಲಿ, ಆದರೆ ತಾಯಿಯಾದವಳಿಗೆ ಎಲ್ಲ ಮಕ್ಕಳು ಒಂದೇ ಕಣೋ. ಈ ಪ್ರೀತಿ ಅಭಿಮಾನ ಹಾಕ್ರೆ ಇದ್ಯಾವುದರಿಂದನೂ ವ್ಯತ್ಯಾಸ ಆಗಲ್ಲ.
ಮಾತು ನೀನು ಕೇಳ್ತೀಯೋ ಬಿಡ್ತೀಯೋ, ಆದರೆ ನೀನು ತಪ್ಪು ಮಾಡಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಈ ರೀತಿ ಕೈ ಕಟ್ಕೊರೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಮಗನೇ. ನೀನು ಹೋರಾಡಬೇಕು, ನೀನು ಗೆಲ್ಲಬೇಕು. ಅದೇ ನಮ್ಮ ಉದ್ದೇಶಗಳು, ಅದೇ ನಮ್ಮ ಉದ್ದೇಶ. ಇಂಥ ಸಂದರ್ಭದಲ್ಲಿ ಏನು ಹೇಳಬೇಕು, ಹೇಗೆ ಧೈರ್ಯ ತುಂಬಬೇಕು ಅಂತ ಗಂಡಸರಿಗೆ ಗೊತ್ತಾಗಲ್ಲ. ಮಮ್ಮ ತಾಯಿಯಾಗಿ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ನನ್ನ ಪರವಾಗೂ ಮಾತಾಡಿದ್ದಾರೆ. ನನಗೆ ಗೊತ್ತು, ತಲೆ ತಗ್ಸುವಂಥ ಕೆಲಸ ನೀನು ಯಾವತ್ತೂ ಮಾಡಿಲ್ಲ. ತಲೆ ಕೊಡ್ವಿ, ಅದನ್ನು ಜಗತ್ತಿಗೆ ಸಾಬೀತುಪಡಿಸು. ಹಲೋ, ಹೇಳಿ. ಅಯ್ಯೋ, ಯಾರು ಹಿಂದಿಲೇ ಮಾತಾಡ್ತಾರೆ. ಸೂರ್ಯ, ಸೂರ್ಯ, ಸೂರ್ಯ. ಏನಮ್ಮ? ಯಾರು ಹಿಂದಿಲೇ ಮಾತಾಡ್ತಾರಪ್ಪ, ನಿನ್ಗೆ ಇರ್ಬೇಕು ಫೋನು. हेलो, हाँ जी नमस्ते, बोलिए. हाँ, अच्छा, ठीक है, मैं आऊँगा. हाँ, ज़रूर आऊँगा. थैंक यू. ರಂಜಿತ್, ಹಾಂ ಮಾವ. ಈಗ ತಕ್ಷಣ ಹೈದರಾಬಾದಿಗೆ ಫ್ಲೈಟ್ ಇದೆ ನೋಡಿ, ಎಷ್ಟೊತ್ತಿಗಿದೆ ಅಂತ ವಿಚಾರಿಸಿ. ಹಾಂ ಆಯ್ತು. ಹೈದರಾಬಾದಿನ ಫೋನು? ಹೌನಮ್ಮ, ಹೈಕಮಾಂಡ್ ಜೊತೆ ರಾತ್ರಿ 7 ಗಂಟೆ ಮೀಟಿಂಗ್ ಇದೆ, ಅದಕ್ಕೆ ಅವರೇ ಫೋನ್ ಮಾಡಿದ್ರು. ಅಷ್ಟು ಮುಖ್ಯವಾಗಿರೋ ವಿಷಯನ ಈಗ ಫೋನ್ ಮಾಡಿ ಹೇಳ್ತಾರಾ? ಅಲ್ಲಮ್ಮ, ಅಲ್ಲಿಗೆ ಮುಂಚೆನೇ ಮಾಡಿರ್ತಾರೆ, ಆದರೆ ಮಧ್ಯವರ್ತಿಗಳು ಇರ್ತಾರಲ್ಲ, ಅವ್ರು ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಹೀಗೆಲ್ಲ ಮಾಡಿರ್ತಾರೆ. ಇದು ಅವ್ರಿಗೆ ಗೊತ್ತಾಗಿ ಈಗ ಫೋನ್ ಮಾಡಿದ್ದಾರೆ. ನೋಡಿ. ಹಾಂ ಮಾವ, ಈಗ 5 ಗಂಟೆಗೆ ಒಂದು ಫ್ಲೈಟ್ ಇದೆ, ಬಟ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ಮಾತ್ರ ಖಾಲಿ ಇದೆ. ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, ಬುಕ್ ಮಾಡ್ಬಿಡ್ಲಾ? ಪರವಾಗಿಲ್ಲ, ಬುಕ್ ಮಾಡಿ. ಹಾಂ. ಹೀಗೆ ಇದ್ದಕ್ಕಿದ್ದಕ್ಕೆ ಹೊರಟ್ಬಿಟ್ರೆ ಹೇಗೆ? ನಾಳೆ ಪೂಜೆ ತಪ್ಸೋ ಹಾಗಿಲ್ಲಪ್ಪ. ಇಲ್ಲಮ್ಮ, ನಾನೇನು ಮಾಡಲಿ, ಇಂಪಾರ್ಟೆಂಟ್ ಮೀಟಿಂಗ್ ಹೈಕಮಾಂಡ್ ಜೊತೆ ಹೋಗಲೇಬೇಕು. ಅಲ್ಲ, ನಿನಗೆ ಗಂಡಾಂತರ ಇದೆ ಅಂತ ಪರಿಹಾರ ಪೂಜೆ ಇಟ್ಕೊಂಡಿದೀವಿ. 48 ದಿನಗಳ ಕಾಲ ಪೂಜೆ ತಪ್ಸೋ ಹಾಗಿಲ್ಲ ಸೂರ್ಯ. ಅಲ್ಲ ಮಾವ, ನಿಮ್ಮದು ಮೀಟಿಂಗ್ ಮುಗಿದು ಎಷ್ಟಾಗುತ್ತೆ? 10-11 ಗಂಟೆ ಆಗುತ್ತೆ. ಆಮೇಲೆ ಫ್ಲೈಟ್ ಇದೆಯಾ ನೋಡಿ. ಒಂದು ನಿಮಿಷ ಮಾವ, 10:50 ಫ್ಲೈಟ್ ಇದೆ, ಆದರೆ ನಿಮ್ಮ ಮೀಟಿಂಗ್ ಮುಗಿಯೋದು ಲೇಟ್ ಆದರೆ ಆ ಫ್ಲೈಟ್ ಸಿಗಲ್ಲ. ಅದು ಬಿಟ್ಟರೆ ಬೆಳಗಿನ ಜಾವ 4 ಗಂಟೆಗಿದೆ, ಅದು ಬೆಂಗಳೂರು ರೀಚ್ ಆಗೋದು 4:45 ಆಗುತ್ತೆ. ಇದು ಬೆಸ್ಟ್ ಅಲ್ವಾ? ಹಾಂ, ಅದೇ ಬೆಸ್ಟು, ಬುಕ್ ಮಾಡಿ. ಸರಿ ಮಾವ. ಇನ್ನೇನಮ್ಮ, 5 ಗಂಟೆ ಅಷ್ಟರಲ್ಲಿ ಇಲ್ಲಿ ಇರ್ತೀನಿ. ಇನ್ನು ಪೂಜೆಗೇನೂ ತೊಂದರೆ ಆಗಲ್ಲ, ಆಯ್ತಾ? ಹಾಗಾದ್ರೆ ಸರಿ. ಒಬ್ಬನೇ ಹೊರಡ್ತಾ ಇದೆಯಾ? ಮಾವ, ನಾನು ಬಲ್ಲ ಜೊತೆಗೆ? ಬೇಡ ರಂಜಿತ್, ನೀನು ನಮ್ಮ ಎಲ್ಲದಕ್ಕೂ ಅತಿಯಾಗಿ ಆಡ್ತೀಯ. ನಾನು ಹೋಗಿ ಬರ್ತೀನಿ, ಸುಮ್ಮನೆ ಇರೋ. ಮಾವ, ಈಗ 5 ಗಂಟೆಗೆ, ಬೆಳಗಿನ ಜಾವ 4 ಗಂಟೆಗೆ ಫ್ಲೈಟ್ಸ್ ಬುಕ್ ಆಗಿದೆ. ಸರಿ, ನಾನು ಈಗಲೇ ಹೊರಟ್ಬಿಡ್ತೀನಿ, ಫ್ಲೈಟಿಗೆ ಲೇಟ್ ಆಗಿಬಿಡುತ್ತೆ. ಮಾವ, ಏರ್ಪೋರ್ಟ್ಗೆ ನಾನು ಡ್ರೈವ್ ಮಾಡ್ತೀನಿ, ಇದನ್ನು ಮಾತ್ರ ಬೇಡ ಅನ್ನೋ ಆಗಿಲ್ಲ. ಓಕೆ ಸರಿ, ನಾನು ರೆಡಿ ಆಗಿಬಿಡ್ತೀನಿ. ಸರಿ, ಕಾರ್ ತೆಗಿತೀನಿ. ಹಾಂ. ರಂಜಿತ್, 5 ಗಂಟೆ ಆಯ್ತು, ಇನ್ನೂ ಸೂರ್ಯ ಬಂದಿಲ್ಲ. ಒಂದ್ಸತಿ ಫೋನ್ ಮಾಡ್ತೀರಾ? ಅದೇ ಜೀನಾ ಹೇಳಿದ್ದೆ ಅವ್ರಿಗೆ, ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರು ಅದೇನೋ ಕ್ಯಾಬಲ್ಲಿ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಹೌದಾ? ಇನ್ನೊಂದ್ಸತಿ ಫೋನ್ ಮಾಡಿ ನೋಡಿ. ಹಾಂ. ಅಜ್ಜಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಮೋಸ್ಟ್ಲಿ ಇನ್ನೂ ಫ್ಲೈಟ್ ಲ್ಯಾಂಡ್ ಆಗಿಲ್ಲ ಅನ್ಸುತ್ತೆ. ಕಂಪ್ಯೂಟರಲ್ಲಿ ನೋಡ್ತಾರಲ್ಲ, ಬಂದಿದಾರೋ ಬಂದಿಲ್ವಾ ಅಂತ, ಅದನ್ನಾದ್ರೂ ಚೆಕ್ ಮಾಡಿಸಿ. ಓ, ನೆಟ್ಟಲ್ಲ, ಅದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳಾದ್ರೆ ಖಚಿತವಾಗಿ ಹಾಕಿರ್ತಾರೆ. ಬಿಡು, ಆರ್ತಿನೂ ಬಂದ್ಬಿಟ್ಲು. ಅವನೇ ಇನ್ನೂ ಬಂದಿಲ್ಲ. ಅವನು ಬಂದು ಸ್ನಾನ ಮಾಡಿ ಪೂಜೆ ಕೂತ್ಕೊಳ್ಳೋಷ್ಟೊತ್ತಿಗೆ ತುಂಬ ಹೊತ್ತಾಗುತ್ತೆ.
ಜ್ಯೋತಿಷಿಗಳು ಹೇಳಿದ್ದಾರೆ ಎಷ್ಟೇ ಕಷ್ಟ ಆದರೂ ಈ ಪೂಜೆ ನಿಲ್ಲಿಸಬಾರ್ದು ಅಂತ. ಏರ್ಪೋರ್ಟ್ನಲ್ಲಿ ಎಂಕ್ವೈರಿ ಸೆಂಟರ್ ಇರುತ್ತೆ, ಅಲ್ಲಿಗೆ ಒಂದು ಫೋನ್ ಮಾಡಿ ಕೇಳಿ ಫ್ಲೈಟ್ ಲ್ಯಾಂಡ್ ಆಗಿದೆಯೋ ಇಲ್ವೋ ಅಂತ. ಹ್ಞೂ ಅತ್ತೆ, ಮಾಡ್ತೀನಿ. ಎಂಗೇಜ್ ಬರ್ತಿದೆ ಅತ್ತೆ, ಒಂದು ನಿಮಿಷ. ನೀವು ಟ್ರೈ ಮಾಡ್ತಾ ಇರಿ, ನಾನು ಕಾಲ್ ಟ್ರೈ ಮಾಡ್ತೀನಿ. ಹಲೋ ಸರ್, ಜೆಟ್ ಏರ್ವೇಸಾ? ಸರ್, ಹೈದರಾಬಾದಿಂದ ಹೊರಡ್ತಲ್ಲ ಫ್ಲೈಟು, ಲ್ಯಾಂಡ್ ಆಯ್ತಾ? ಒಂದು ನಿಮಿಷ ಸರ್. ಹಾಂ ಸರ್, ಅದು ಲ್ಯಾಂಡ್ ಆಗಿ 20 ಮಿನಿಟ್ಸ್ ಆಗಿದೆ ಸರ್. ಹಾಂ, ಓಕೆ ಸರ್. ಹಾಂ ಸರ್ 20 ಮಿನಿಟ್ಸ್ ಆಯಿತಾ? ಅಲ್ಲ ಸರ್, ಅವ್ರಿನ್ನೂ ಕಾಲ್ ಮಾಡಿಲ್ಲ ನಮಗೆ. ಅಲ್ಲ, ಅವ್ರ ಹೆಸರು ಮಿಸ್ಟರ್ ಸೂರ್ಯ ರಾಜಶೇಖರ್ ಅಂತ, ಬಿಸ್ನೆಸ್ ಕ್ಲಾಸಲ್ಲಿ ಫ್ಲೈ ಮಾಡಿದ್ದವರು. ಒಂದು ಸರ್ತಿ ಚೆಕ್ ಮಾಡ್ತೀರಾ ಪ್ಲೀಸ್? ಸಾರಿ ಸರ್, ಆ ಹೆಸರಲ್ಲಿ ಪ್ಯಾಸೆಂಜರ್ ಯಾರು ಟ್ರಾವೆಲ್ ಮಾಡಿಲ್ಲ. ವಾಟ್? ಸರ್, ಬೇರೆ ಏರ್ಲೈನ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹ್ಯಾವ್ ಎ ನೈಸ್ ಡೇ. ಸರ್, ಅಲ್ಲ, ಫ್ಲೈಟೇ ಹತ್ತಿಲ್ಲ ಅಂದ್ರೆ ಏನರ್ಥ? ಮಾವ ಎಲ್ಲಿದ್ದಾರೆ ಇವಾಗ? ಏನಂತೆ ರಂಜಿತ್? ಅಜ್ಜಿ, ಫ್ಲೈಟ್ ಇನ್ನೂ ಲ್ಯಾಂಡ್ ಆಗಿಲ್ವಂತೆ ಅಜ್ಜಿ. ಫ್ಲೈಟು ಬ್ಯಾಂಗ್ಳೂರಲ್ಲಿ ಇನ್ನೂ ಲ್ಯಾಂಡ್ ಆಗಿಲ್ವಂತೆ. ಅತ್ತೆ, ನೀವೇನೂ ಯೋಚನೆ ಮಾಡಬೇಡಿ. ಪೂಜೆ ಹೊತ್ತಿಗೆ ಮಾವ ಬಂದ್ಬಿಡ್ತಾರೆ. ಅದುವರೆಗೂ ಪೂಜೆಗೆಲ್ಲ ರೆಡಿ ಮಾಡಿಬಿಡೋಣ. ಬನ್ನಿ ಬನ್ನಿ ಅತ್ತೆ. ರಂಜಿತ್, ಇನ್ನು ನಿಮ್ಮ ಮಾವ ಬಂದಿಲ್ಲ, ಪೂಜೆಗೆ ಟೈಮ್ ಆಯಿತು. ಬರ್ತಾರೆ ಅತ್ತೆ, ಬಂದ್ಬಿಡ್ತಾರೆ, ಇನ್ನು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. 6 ಗಂಟೆಗೆ ಇನ್ನೂ 15 ನಿಮಿಷ ಇದೆಯಪ್ಪ, ಇನ್ನೂ ಬಂದಿಲ್ಲ. ಫೋನ್ ಮಾಡಿ. ಇಲ್ಲ ಕೊಡಿ, ನಾನೇ ಫೋನ್ ಮಾಡ್ತೀನಿ ಅವ್ರಿಗೆ. ಕೊಡಿ ರಂಜಿತ್, ನಾನು ಟ್ರೈ ಮಾಡ್ತೀನಿ. ಅದೇ, ಇದು ಮಾವನ ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ. ಹಾಗಾದ್ರೆ ಇಷ್ಟೊತ್ತ ಹೇಳ್ತಿದ್ರಿ ಬರ್ತಾರೆ ಅಂತ, ನಮ್ಮ ಸಮಾಧಾನಕ್ಕೆ ಸುಳ್ಳು ಹೇಳಿದ್ರಾ? ಅಜ್ಜಿ, ಅದು ಮಾವ ಬೆಳಿಗ್ಗೆ 4 ಗಂಟೆಗೆ ಫ್ಲೈಟೇ ಹತ್ತಿಲ್ವಂತೆ. ಮತ್ತೆ ಫೋನ್ ಮಾಡಿದ್ರು, ಏರ್ಪೋರ್ಟಿಂದ ಹೊರಟಿದ್ದೀನಿ ಅಂತ ಅಂದ್ರು ಅಂದ್ರಿ. ಹ್ಞೂ ಅತ್ತೆ, 3 ಗಂಟೆಗೆ ನಾನು ಕಾಲ್ ಮಾಡಿದ್ದೆ, ರೆಡಿ ಆಗಿಬಿಟ್ಟಿದ್ದೀನಿ, ಸ್ನಾನ ಕೂಡ ಆಗಿಬಿಟ್ಟಿದೆ, ಡೈರೆಕ್ಟ್ ಬಂದು ಪೂಜೆ ಕೂತ್ಕೊಳ್ಳದೆ ಅಂತ ಹೇಳಿದ್ರು. ಆದರೆ ಏನೋ ಫ್ಲೈಟ್ ಹತ್ತಿಲ್ಲ ಅಂದ್ರಲ್ಲ, ಅದೇ ಸ್ವಲ್ಪ ಗಾಬರಿ ಆಗ್ತಿದೆ ಅಷ್ಟೇ. ಏನು ಬಂದ್ಬಿಡ್ತಾರೆ, ಇನ್ನು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ನನ್ಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ. ಅಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಪರಿಹಾರ ಪೂಜೆ ಮಾಡ್ತಾ ಇದ್ದೀವಲ್ಲ, ಫಲ ಸಿಕ್ಕೇ ಸಿಗುತ್ತೆ. ಸೂರ್ಯ ಅವ್ರಿಗೆ ಏನೂ ಆಗಿರಲ್ಲ. ರಂಜಿತ್, ಇನ್ನೊಂದ್ಸರಿ ಫೋನ್ ಟ್ರೈ ಮಾಡಿ ಪ್ಲೀಸ್. ಹಾಂ ಅತ್ತೆ, ಮಾಡ್ತೀನಿ. ಅತ್ತೆ, ಮಾವ ಬಂದ್ರು.
ಸೂರ್ಯ, ನಮಗೆಲ್ಲ ಎಷ್ಟು ಆತಂಕ ಆಗೋಗಿತ್ತು ಗೊತ್ತಾ? ಗಾಬರಿನಾ? ಏಕೆ? ಇನ್ನೇನು ಮಾವ, 4 ಗಂಟೆಗೆ ಫ್ಲೈಟು. ಏರ್ಪೋರ್ಟಿಗೆ ಫೋನ್ ಮಾಡಿದ್ದೆ, ಸೂರ್ಯ ರಾಜಶೇಖರ್ ಅನ್ನೋ ಹೆಸರಲ್ಲಿ ಯಾವ ಪ್ಯಾಸೆಂಜರು ಫ್ಲೈಟೇ ಹತ್ತಿಲ್ಲ ಅಂದ್ಬಿಟ್ರು.